ಈ ಕಥೆಯ ಹೆಸರು ಆಕರ್ಷಕ ರಾಜಕುಮಾರಿ ಅಂತ. ಬಹಳ ವರ್ಷಗಳ ಹಿಂದೆ ಹಸಿರಿನಿಂದ ತುಂಬಿದ ಚಂದ್ರಗಿರಿ ಎಂಬ ರಾಜ್ಯವಿತ್ತು. ಆ ರಾಜ್ಯದಲ್ಲಿ ಸುನಯನ ಎಂಬ ರಾಜಕುಮಾರಿ ಇದ್ದಳು. ಅವಳ ಸೌಂದರ್ಯ ಎಷ್ಟು ಅಪರೂಪವಾಗಿತ್ತು ಎಂದರೆ ಅವಳನ್ನು ಒಮ್ಮೆ ನೋಡಿದವರು ಮತ್ತೆ ಮರೆತೇ ಇರಲಿಲ್ಲ. ಆದರೆ ಆ ಸೌಂದರ್ಯದ ಹಿಂದೆ ಒಂದು ದೊಡ್ಡ ರಹಸ್ಯ ಇತ್ತು. ಪ್ರತಿ ರಾತ್ರಿ ಮಧ್ಯರಾತ್ರಿಯಾದಾಗ ರಾಜಕುಮಾರಿ ತನ್ನ ಕೊಠಡಿಯಿಂದ ಮೌನವಾಗಿ ಹೊರಗೆ ಹೋಗುತ್ತಿದ್ದಳು. ಅವಳು ಅರಮನೆಯ ಹಿಂಭಾಗದಲ್ಲಿದ್ದ ಹಳೆಯ ಅರಣ್ಯದ ಕಡೆ ನಡೆದುಕೊಂಡು ಹೋಗುತ್ತಿದ್ದಳು. ಆ ಸಮಯದಲ್ಲಿ ಯಾರೂ ಅವಳನ್ನು ಹಿಂಬಾಲಿಸಬಾರದು ಎಂದು ರಾಜನು ಕಟ್ಟುನಿಟ್ಟಿನ ಆದೇಶ ಕೊಟ್ಟಿದ್ದ. ರಾಜ್ಯದಲ್ಲಿರುವ ಜನರಿಗೆ ಕುತೂಹಲ ಹೆಚ್ಚಾಯಿತು. ರಾಜಕುಮಾರಿ ರಾತ್ರಿ ಎಲ್ಲಿಗೆ ಹೋಗುತ್ತಾಳೆ, ಅವಳ ಸೌಂದರ್ಯದ ರಹಸ್ಯ ಏನು ಎಂದು ಎಲ್ಲರೂ ಮಾತನಾಡತೊಡಗಿದರು. ಒಂದು ದಿನ ಅರ್ಜುನ ಎಂಬ ಧೈರ್ಯಶಾಲಿ ಯುವಕ ಸತ್ಯವನ್ನು ತಿಳಿಯಲು ನಿರ್ಧರಿಸಿದ. ಆ ರಾತ್ರಿ ಅವನು ರಾಜಕುಮಾರಿಯನ್ನು ದೂರದಿಂದ ಹಿಂಬಾಲಿಸಿದ. ಅರಣ್ಯದ ಮಧ್ಯದಲ್ಲಿ ಒಂದು ಹಳೆಯ ಕೆರೆ ಇತ್ತು. ಕೆರೆಗೆ ಹತ್ತಿರ ಒಂದು ದೊಡ್ಡ ಹೊಳೆಯುವ ಮರ ಕಾಣಿಸುತ್ತಿತ್ತು. ರಾಜಕುಮಾರಿ ಕೆರೆಯ ನೀರನ್ನು ತನ್ನ ಮುಖಕ್ಕೆ ಸಿಂಪಡಿಸಿಕೊಂಡಳು. ಆ ಕ್ಷಣದಲ್ಲಿ ವಿಚಿತ್ರ ಘಟನೆ ನಡೆಯಿತು. ಅವಳ ಮುಖದಿಂದ ಚಿನ್ನದಂತೆ ಪ್ರಕಾಶ ಹೊರಹೊಮ್ಮಿತು. ಅವಳ ಸೌಂದರ್ಯ ಇನ್ನೂ ಹೆಚ್ಚಾಯಿತು. ಅರ್ಜುನ ಆಶ್ಚರ್ಯದಿಂದ ನೋಡುತ್ತಿದ್ದ. ಆಗ ಆ ಹೊಳೆಯುವ ಮರದೊಳಗಿನಿಂದ ಒಂದು ವೃದ್ಧೆ ಹೊರಬಂದಳು. ಆ ರಾಜಕುಮಾರಿಯ ಸೌಂದರ್ಯ ಸಾಮಾನ್ಯದಲ್ಲ ಎಂದಳು. ಅರ್ಜುನ ಭಯದಿಂದ ಕೇಳಿದ, ಹಾಗಾದರೆ ಇದರ ರಹಸ್ಯ ಏನು ಎಂದು. ವೃದ್ಧೆ ನಿಧಾನವಾಗಿ ಹೇಳಿದಳು, ಹುಟ್ಟಿದ ದಿನ ಈ ರಾಜಕುಮಾರಿಗೆ ಶಾಪ ಬಿದ್ದಿತು. ಅವಳ ಹೃದಯದಲ್ಲಿ ದಯೆ ಮತ್ತು ಸತ್ಯ ಇದ್ದರೆ ಮಾತ್ರ ಅವಳ ಸೌಂದರ್ಯ ಉಳಿಯುತ್ತದೆ. ಒಮ್ಮೆ ಅವಳು ಗರ್ವಪಟ್ಟರೆ ಅವಳ ಸೌಂದರ್ಯ ಸಂಪೂರ್ಣವಾಗಿ ಮಾಯವಾಗುತ್ತದೆ. ಹಾಗೂ ಪ್ರತಿನಿತ್ಯ ಅವಳು ಈ ಕೆರೆಯ ಬಳಿ ಬಂದು ನೀರನ್ನು ಮುಖಕ್ಕೆ ಸಿಂಪಡಿಸಿಕೊಂಡು ಹೋಗಬೇಕು ಎಂಬ ಶಾಪ ಇತ್ತು. ಅರ್ಜುನನಿಗೆ ಎಲ್ಲವೂ ಅರ್ಥವಾಯಿತು. ಮುಂದಿನ ದಿನ ರಾಜಮನೆತನದಲ್ಲಿ ಒಂದು ದೊಡ್ಡ ಉತ್ಸವ ನಡೆಯಿತು. ಎಲ್ಲರೂ ರಾಜಕುಮಾರಿಯ ಸೌಂದರ್ಯವನ್ನು ಹೊಗಳತೊಡಗಿದರು. ಆದರೆ ರಾಜಕುಮಾರಿ ಗರ್ವ ಪಡಲಿಲ್ಲ, ಏಕೆಂದರೆ ಅವಳ ಶಾಪ ಅವಳಿಗೆ ಗೊತ್ತಿತ್ತು. ಅವಳು ಎಲ್ಲರ ಜೊತೆ ಸಾಮಾನ್ಯಳಂತೆ ಬದುಕತೊಡಗಿದಳು. ಅವಳು ಬಡವರಿಗೆ ಆಹಾರ ಕೊಟ್ಟಳು, ಮಕ್ಕಳ ಜೊತೆ ಮಾತನಾಡಿದಳು, ಗಾಯಗೊಂಡ ಪಕ್ಷಿಗಳನ್ನು ನೋಡಿಕೊಂಡಳು. ಆ ರಾತ್ರಿ ವೃದ್ಧೆ ಮತ್ತೆ ಕಾಣಿಸಿಕೊಂಡಳು. ನೀನು ನಿನ್ನ ಸೌಂದರ್ಯದ ರಹಸ್ಯವನ್ನು ಕಾಪಾಡಿಕೊಂಡೆ ಎಂದು ಆಶೀರ್ವದಿಸಿದಳು. ಆ ದಿನದಿಂದ ಸುನಯನ ರಾಜ್ಯದ ಅತ್ಯಂತ ಪ್ರಿಯ ರಾಜಕುಮಾರಿಯಾಗಿ ಉಳಿದಳು. ಈ ಕಥೆಯ ನೀತಿ ಏನಪ್ಪ ಅಂದರೆ, ನಿಜವಾದ ಸೌಂದರ್ಯ ಮುಖದಲ್ಲಿಲ್ಲ, ಒಳ್ಳೆಯ ಹೃದಯದಲ್ಲಿರುತ್ತದೆ. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಕಥೆಯನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.